ಬ್ರಹ್ಮನ ಮಾನಸಪುತ್ರನಾದ ಪುಲಸ್ತ್ಯನು ಮೇರುಪರ್ವತದ ತಪ್ಪಲಲ್ಲಿ ತಪೋನಿರತನಾಗಿದ್ದನು. ಅದರ ಬಳಿಯ ತಿಳಿಗೊಳದ ಜಲಕೇಳಿಗಾಗಿ ಸುರಸ್ತ್ರೀಯರು ಕಿನ್ನರಿಯರು ಅಡಿಗಡಿಗೆ ಬಂದು ಹೋಗುತ್ತಿದ್ದರು. ಮಾತ್ರವಲ್ಲ, ಅಲ್ಲಲ್ಲಿ ವಿಪುಲವಾಗಿ ಬೆಳೆದಿದ್ದ ಹೂವುಗಳನ್ನೆತ್ತಿ ವಿಹರಿಸುತ್ತಿದ್ದರು. ಮೇಲಿಂದ ಮೇಲೆ ಇದೇ ರೀತಿ ನಡೆಯುತ್ತಿದ್ದುದರಿಂದ ಅವರ ನೂಪುರ ಕಂಕಣಾದ್ಯಲಂಕಾರಗಳ ಸದ್ದು, ಮೆಲ್ದುಗುವಿನ ಅಟ್ಟಹಾಸದ ಗದ್ದಲವು ಜತೆಯಾಗಿ ಆ ಪ್ರದೇಶದ ಶಾಂತತೆಯು ದಿನೇ ದಿನೇ ನಷ್ಟವಾಗುತ್ತಿತ್ತು. ಇದರಿಂದ ಪುಲಸ್ತ್ಯನ ತಪಸ್ಸಿಗೆ ವಿಘ್ನವಾಗುತ್ತಿತ್ತು. ಹಾಗಾಗಿ ಆ ಪ್ರದೇಶದಲ್ಲಿ ಕಾಲಿಟ್ಟ ಸ್ತ್ರೀಯರು ಒಡನೆಯೇ ಗರ್ಭವತಿಯರಾಗಲೆಂದು ಅವನು ಶಪಿಸಿಬಿಟ್ಟನು. ಮತ್ತೆ ಕೆಲವು ದಿನಗಳವರೆಗೆ ಅವನ ಶಾಪಕ್ಕೆ ಭೀತರಾಗಿ ಯಾರೂ ಅತ್ತ ಸುಳಿದೇ ಇರಲಿಲ್ಲ. ಅದರಿಂದ ಅವನ ತಪಸ್ಸು ನಿರ್ವಿಘ್ನವಾಗಿಯೇ ಸಾಗುವಂತಾಗಿದ್ದಿತು. ಒಂದು ದಿನ ತೃಣಬಿಂದುವೆಂಬ ಋಷಿಯ ಪುತ್ರಿ ಗೋ ಎಂಬವಳು ವನದಲ್ಲಿ ಸಂಚರಿಸುತ್ತಾ ಪುಲಸ್ತ್ಯಾಶ್ರಮವನ್ನು ಸೇರಿ ಧ್ಯಾನಸ್ಥನಾಗಿದ್ದ ಮುನಿಯನ್ನು ದೂರದಿಂದಲೇ ಕಂಡಳು. ಪದ್ಧತಿಯಂತೆ ಆ ಕನ್ನಿಕೆಯು ತಪೋನಿರತನಾಗಿದ್ದ ಪುಲಸ್ತ್ಯನಿಗೆ ನಮಸ್ಕರಿಸಿದಳು. ಅವಳಿಗೆ ಅವನ ಶಾಪದ ಕುರಿತು ಏನೇನೂ ತಿಳಿದಿರಲಿಲ್ಲ. ತಿಳಿದಿರದಿದ್ದರೂ ಆ ಮಾತಿನ ಸತ್ಯವು ತತ್ಕ್ಷಣವೇ ಕಾಣಿಸಿಕೊಂಡಿತು. ಋಷಿಪುತ್ರಿಗೆ ಆಗಲೇ ವಿಲಕ್ಷಣವಾದ ಒಂದು ಅನುಭವ ಉಂಟಾಯಿತು. ಅದರಿಂದ ಅಲ್ಲಿ ನಿಲ್ಲಲಾರದೆ ನಾಚಿ ಹಾಗೆಯೇ ಭಯದಿಂದ ಅವಳು ತನ್ನ ತಂದೆಯ ಪುಣ್ಯಾಶ್ರಮಕ್ಕೆ ಓಡಿ ಹೋದಳು. ಕೆಲವೇ ದಿವಸಗಳಲ್ಲಿ ತೃಣಬಿಂದುವು ತನ್ನ ಮಗಳ ವೈವರ್ಣವನ್ನೂ ನಿಲುವನ್ನು ಗಮನಿಸಿ ಕ್ರುದ್ಧನಾಗಿ ಆಕೆಯನ್ನು ವಿಚಾರಿಸಿದನು. ಅವಳಿಗೂ ಅದೇನೆಂದು ಅರಿತಿರಲಿಲ್ಲ. ಆದರೂ ನಡೆದುದೆಲ್ಲವನ್ನೂ ತನ್ನ ಪಿತೃಸನ್ನಿಧಿಯಲ್ಲಿ ನಿವೇದಿಸಿಕೊಂಡಳು. ಇದರ ಕಾರಣವನ್ನು ದಿವ್ಯ ಜ್ಞಾನದಿಂದಲೇ ತರ್ಕಿಸಿಕೊಂಡ ತೃಣಬಿಂದುವು ತನ್ನ ಮಗಳನ್ನೊಳಗೊಂಡು ಪುಲಸ್ತ್ಯಾಶ್ರಮವನ್ನು ಸೇರಿದನು. ಆಗಲೇ ಬಹಿರ್ಮುಖನಾಗಿದ್ದ ಪುಲಸ್ತ್ಯನು ಇವರಿಬ್ಬರನ್ನೂ ನೋಡಿ ತೃಣಬಿಂದುವಿಗೆ ಸ್ವಾಗತವನ್ನು ಕೋರಿದನು. ಆಗ ತೃಣಬಿಂದುವು ತನ್ನ ಮಗಳು ಅರಿಯದೆ ಅಪರಾಧಿನಿಯಾದಳೆಂದು ಅವಳ ಕುಲಶೀಲಗಳನ್ನು ರಕ್ಷಿಸುವುದಕ್ಕಾಗಿ ಅವಳನ್ನು ವಿಧಿಯುಕ್ತವಾಗಿ ವರಿಸಬೇಕೆಂದು ಪುಲಸ್ತ್ಯನಲ್ಲಿ ಪ್ರಾರ್ಥಿಸಿಕೊಂಡನು. ಪುಲಸ್ತ್ಯನಿಗೆ ಏನು ಮಾಡುವುದೆಂದೇ ಹೊಳೆಯದೆ ಒಮ್ಮೆ ತಬ್ಬಿಬ್ಬಾದನು. ಆದರೆ ತನ್ನ ಶಾಪದ ಕಾರಣದಿಂದಲೇ ಹೀಗಾದುದನ್ನೆಣಿಸಿಕೊಂಡ ಅವನು ಈ ರೀತಿ ಶಾಪವಿತ್ತುದೇ ಅಕ್ರಮವಾಯಿತೆಂದು ಭಾವಿಸಿಕೊಂಡು ಅನ್ಯಥಾ ಗತಿಯಿಲ್ಲದೆ ಆಕೆಯನ್ನು ವರಿಸಬೇಕಾಗಿ ಬಂತು. ಅಂತೆಯೇ ತೃಣಬಿಂದುವಿನ ಮಗಳು ಗೋ ಎಂಬವಳನ್ನು ಬ್ರಹ್ಮಮಾನಸ ಪುತ್ರನಾದ ಪುಲಸ್ತ್ಯನು ಧರ್ಮಪತ್ನಿಯಾಗಿ ಸ್ವೀಕರಿಸಿಕೊಂಡು ಮದುವೆಯಾದನು. ಸ್ತ್ರೀಯರ ಸುಳಿದಾಟದಿಂದ ತಪೋಭಂಗವಾಗುತ್ತದೆಂದು ಆ ರೀತಿ ಶಪಿಸಿದ್ದ ಋಷಿಯು ಅದರ ಪರಿಣಾಮವೇ ಆಗಿ ಆ ಪುಣ್ಯಾಶ್ರಮದಲ್ಲಿ ಸಂಸಾರ ಹೂಡಬೇಕಾಗಿ ಬಂತು. ಆಕೆಯು ಪತಿಪರಾಯಣೆಯಾಗಿ ಅನನ್ಯವಾದ ಭಕ್ತಿಯಿಂದ ಅವನ ಸೇವೆಯನ್ನು ಮಾಡುತ್ತಿದ್ದಳು. ಪುಲಸ್ತ್ಯ ಮಹರ್ಷಿಯು ಶಾಪದಿಂದಲೇ ಗರ್ಭದಾನವನ್ನು ಹೊಂದಿದ್ದ ಅವಳು ಅವನ ಅನುಗ್ರಹದಿಂದಲೇ ಮತ್ತೆ ಅವನ ಮಡದಿಯಾಗಿ ಕಾಲಕ್ರಮದಲ್ಲಿ ಅಂತೆಯೇ ಅವನ ಮಗನ ತಾಯಿಯೂ ಆದಳು. ಅಂತೆಯೇ ತಪೋಹಾನಿಯು ಭೀತಿಯಿಂದ ತಾನು ಶಪಿಸಿದ್ದರಿಂದಲೇ ಅದು ಅವನಿಗೆ ಮೊದಲು ಮಡದಿಯನ್ನು ಮತ್ತೆ ಮಗುವನ್ನೂ ಒದಗಿಸಿತು. ತನ್ನ ತಪಸ್ಸನ್ನೇ ಸಂರಕ್ಷಿಸುವ ಉದ್ಯೋಗದಲ್ಲಿ ಪರ್ಯಾಯವಾಗಿ ಆ ಮಹರ್ಷಿಯು ಸುಪುತ್ರನನ್ನೇ ಪಡೆದನು. ತನ್ನ ತಾಯಿ ತಂದೆಯರ ಸಂಕಲ್ಪಕ್ಕೆ ಹೊರತಾಗಿಯೇ ಜನ್ಮಿಸಿದ ಬಾಲಕನಿಗೆ ವಿಶ್ರವಸುವೆಂದು ನಾಮಕರಣವಾಯಿತು. ಪುಲಸ್ತ್ಯನು ತನ್ನ ಕುಮಾರನು ಪ್ರಾಪ್ತವಯಸ್ಕನಾಗಲು ಅವನಿಗೆ ಬ್ರಹ್ಮೋಪದೇಶವನ್ನಿತ್ತು ತತ್ಸಂಬಂಧವಾದ ಸಕಲ ವಿದ್ಯೆಗಳನ್ನು ಉಪದೇಶ ಮಾಡಿದನು. ಮುಂದೆ ವಿಶ್ರವಸುವು ತಪಸ್ಸಿನ ಮೂಲಕ ಜ್ಞಾನ ವಿವರ್ಧನೆಯನ್ನು ಹೊಂದಿ ತಪಸ್ವಿಯೇ ಆಗಿದ್ದನು. ಆದರೂ ಇವನಿಗೆ ಭರದ್ವಾಜ ಪುತ್ರಿಯಾದ ದೇವವರ್ಣಿನಿಯೊಡನೆ ಮದುವೆಯಾಯಿತು. ಈಕೆಯು ತನ್ನ ತಾಯಿಯ ಕುಲದಂತೆ ಯಕ್ಷಜಾತಿಗೆ ಸೇರಿದ್ದಳು. ವಿಶ್ರವಸುವು ಈ ದೇವವರ್ಣಿನಿಯಲ್ಲಿ ವೈಶ್ರವಣನೆಂಬ ಮಗನನ್ನು ಪಡೆದನು. ವೈಶ್ರವಣನು ತನ್ನ ತಂದೆಯಿಂದಲೇ ಉಪದೇಶವನ್ನು ಪಡೆದು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದನು. ಸುಪ್ರೀತನಾದ ಚತುರ್ಮುಖನು ಇವನಿಗೆ ಇವನ ಅಪೇಕ್ಷೆಯಂತೆ ಧನಾಧಿಪತಿತ್ವವನ್ನು ಪುಷ್ಪಕ ವಿಮಾನವನ್ನು ಅನುಗ್ರಹಿಸಿದನು. ಇಷ್ಟಾರ್ಥವನ್ನು ಪಡೆದ ಮೇಲೆ ವೈಶ್ರವಣನು ತನ್ನ ತಂದೆಯಲ್ಲಿ ತನಗೆ ವಾಸಯೋಗ್ಯವಾದ ಪ್ರದೇಶವನ್ನು ತೋರಿಸಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಆಗ ವಿಶ್ರವಸುವು, ಕುಮಾರ, ದಕ್ಷಿಣದಲ್ಲಿ ಲಂಕೆ ಎಂಬ ಒಂದು ದ್ವೀಪವಿದೆ. ಮೊದಲು ಅಲ್ಲಿ ರಾಕ್ಷಸರು ರಾಜ್ಯವಾಳುತ್ತಿದ್ದರು. ಬ್ರಹ್ಮದೇವನಿಂದ ಆದಿಯಲ್ಲಿ ನೀರು ನಿರ್ಮಾಣವಾಗಿತ್ತು. ಅದೇ ನೀರಿನಿಂದ ಹುಟ್ಟಿ ಬಂದವರು ಸೃಷ್ಟಿಕರ್ತನ ಕೇಳಿಕೆಯಂತೆ
ತಾವು ಅದನ್ನು ರಕ್ಷಿಸುತ್ತೇವೆಂದು ಅವನಿಗೆ ಭರವಸೆ ಇತ್ತು ರಾಕ್ಷಸನೆನಿಸಿಕೊಂಡನು. ಅದರ ವಂಶದಲ್ಲಿ ಹೇತಿ ಪ್ರಹೇತಿಗಳು ಜನ್ಮಿಸಿದರು. ಪ್ರಹೇತಿಯು ತಪೋನಿರತನಾಗಿದ್ದರೂ ಹೇತಿಯು ಭಯ ಎಂಬವಳೊಡನೆ ಸಂಸಾರ ಹೂಡಿ ವಿದ್ಯುತ್ಕೇಶಿ ಎಂಬ ಮಗನನ್ನು ಪಡೆದನು. ಇವನಿಗೆ ಸಾಲ ಕಟಂಕಟ ಎಂಬವಳೊಡನೆ ಮದುವೆಯಾಗಿ ಸುಕೇಶಿ ಎಂಬ ಮಗನು ಹುಟ್ಟಿದನು. ಆದರೆ ಇವನ ತಾಯಿಯು ಹುಟ್ಟಿದ ಮಗುವನ್ನು ಹುಟ್ಟಿದಲ್ಲೇ ಬಿಟ್ಟು ಬೇರೆ ಕಡೆ ಹೊರಟು ಹೋಗಿದ್ದಳು. ಅಳುತ್ತಿದ್ದ ಶಿಶುವನ್ನು ಗಗನ ಸಂಚಾರಿಗಳಾಗಿದ್ದ ಪಾರ್ವತಿ ಪರಮೇಶ್ವರರು ದೃಷ್ಟಿಸಿ ಅವನಿಗೆ ತತ್ಕ್ಷಣ ತಾಯಿಯಷ್ಟೇ ಪ್ರಾಯವಾಗಲಿ ಎಂದು ಅನುಗ್ರಹಿಸಿದರು. ಮಾತ್ರವಲ್ಲ, ಮತ್ತಿನ ಆ ಸಂತತಿಗೆಲ್ಲ ಅದೇ ಅನುಗ್ರಹವಿರಲೆಂದು ಪಾರ್ವತೀದೇವಿಯು ತನ್ನರಸನನ್ನು ಪ್ರಾರ್ಥಿಸಿಕೊಂಡಳು. ಕರುಣೆ ಇಲ್ಲದ ಆ ಜಾತಿಯ ತಾಯಿಯರು ಶಿಶುಗಳನ್ನು ಬಿಟ್ಟು ನಡೆಯುವ ಸಂಭವವೇ ಹೆಚ್ಚಾಗಿರುವುದರಿಂದ ಶಿಶುಗಳಿಗೆ ಯಾವ ಬಾಧೆಯೂ ಆಗದಂತೆ ಈ ಅನುಗ್ರಹವು ಅವಶ್ಯವಾಗಿದ್ದಿತು. ಜಗತ್ತಿನ ತಂದೆ ತಾಯಿಯರಾದ ಆ ಶಿವಪಾರ್ವತಿಯರು ಹಾಗೆ ಭಾವಿಸುವುದು ಅವರ ಹಿರಿಮೆಗೆ ತಕ್ಕುದಾಗಿಯೇ ಇತ್ತು. ಆದರೆ ಅಂತಹ ಬಳೆದ ಶಿಶುಗಳು ತಪಸ್ಸಿನಿಂದ ತಮ್ಮ ಆಯುಸ್ಸನ್ನು ಹೆಚ್ಚಿಸಿಕೊಳ್ಳದಿದ್ದರೆ ಅವರ ಆಯುಸ್ಸು ತಮ್ಮ ತಾಯಿಯ ಆಯುಸ್ಸಿನೊಂದಿಗೆ ಮುಗಿಯಬಹುದಾಗಿಯೂ ಇತ್ತು. ತಪಸ್ಸಿನಿಂದ ಸದ್ಬುದ್ಧಿಯೇ ಪ್ರಾಪ್ತಿಸಬಹುದೆಂದು ಅವರಿಂದ ಲೋಕ ಕಲ್ಯಾಣವನ್ನೇ ಶಿವನು ಬಯಸಿರಬೇಕು. ಶಿವನ ಪೂರ್ಣ ಕಾರುಣ್ಯದಿಂದಲೇ ಆ ಕ್ಷಣ ಪ್ರಬುದ್ಧನಾಗಿದ್ದ ಸುಕೇಶಿಯು ತಪಸ್ಸನ್ನು ಮಾಡಿ ಅಂಬರದಲ್ಲಿಯೇ ಪುರವನ್ನು ನಿರ್ಮಿಸಿಕೊಂಡನು. ಇವನಿಗೆ ಗ್ರಾಮೀಣಿ ಪುತ್ರಿಯಾದ ದೇವವತಿಯಲ್ಲಿ ಮಾಲಿ, ಮಾಲ್ಯವಂತ, ಸುಮಾಲಿಗಳೆಂಬ ಮಕ್ಕಳು ಹುಟ್ಟಿದರು. ಇವರು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ಅನುಗ್ರಹವನ್ನು ಪಡೆದುಕೊಂಡರು. ಅಲ್ಲದೆ ಇದೇ ಲಂಕೆ ಎಂಬ ಪ್ರದೇಶದಲ್ಲಿ ವಿಶ್ವಕರ್ಮನಿಗೆ ಅನುಜ್ಞೆಯನ್ನಿತ್ತು ಬಹುದೊಡ್ಡ ಪಟ್ಟಣವನ್ನು ನಿರ್ಮಿಸಿಕೊಂಡರು. ಇದು ದಕ್ಷಿಣ ಸಮುದ್ರದ ಆಚೆಯ ದಡದಲ್ಲಿ ತ್ರಿಕೂಟ ಪರ್ವತ ಪಂಕ್ತಿಯ ಮಧ್ಯಭಾಗದಲ್ಲಿದೆ. ಸುತ್ತಲೂ ಸಮುದ್ರವೇ ಇದಕ್ಕೆ ಮೇರೆಯು. ಆದರೂ ಬಗೆ ಬಗೆಯ ದುರ್ಗಗಳಿಂದ ಇದು ಬಳಸಲ್ಪಟ್ಟಿದೆ. ದುರ್ಭೇದ್ಯವಾದ ಕೋಟೆಗಳೂ ಆ ನಗರವನ್ನು ಆವರಿಸಿವೆ. ಲಂಕಾ ನಿವಾಸಿಗಳಾದ ಈ ಅಣ್ಣ ತಮ್ಮಂದಿರು ತಮ್ಮ ರಾಕ್ಷಸರ ಬಳಗವನ್ನೆಲ್ಲ ಬರಮಾಡಿಸಿಕೊಂಡು ದಾನವ ರಾಜ್ಯವನ್ನು ಅಲ್ಲಿ ಕಟ್ಟಿದರು. ಅಂತೆಯೇ ದೇವಲೋಕಕ್ಕೆ ನಡೆದು ದೇವತೆಗಳನ್ನು ಪೀಡಿಸತೊಡಗಿದರು. ಸುರಲೋಕದ ಸಂಪತ್ತನ್ನು ಕಂಡು ಕುರುಬಿಯೇ ಇವರು ಅಲ್ಲಿಗೆ ದಂಡೆತ್ತಿ ನಡೆದಿದ್ದರು. ಸ್ವಭಾವತಃ ಅಧಿಕ ಬಲಾಢ್ಯರಾದ ರಕ್ಕಸರ ಮುಂದೆ ದೇವತೆಗಳಿಂದ ಏನೂ ಸಾಗದಾಯಿತು. ಅವರು ಇವರಿಂದ ಸೋಲಿಸಲ್ಪಟ್ಟರು. ಸುರರು ಸೋತು ಮಹಾವಿಷ್ಣುವನ್ನು ಮರೆಹೊಕ್ಕು ಪ್ರಾರ್ಥಿಸಿಕೊಂಡರು. ಸುದರ್ಶನಧಾರಿಯಾದ ಆ ನಾರಾಯಣನು ದೇವತೆಗಳಿಗಾಗಿ ಅವರನ್ನು ರಕ್ಷಿಸುವ ಸಲುವಾಗಿ ರಾಕ್ಷಸರನ್ನು ಒಂದೇ ಸವನೆ ಸದಬಡಿಯತೊಡಗಿದನು. ಮಾಲಿ ಎಂಬವನು ತನ್ನ ಬಹುದೊಡ್ಡ ಪಡೆಯೊಂದಿಗೆ ಮಡಿದು ಹೋದನು. ಆದುದರಿಂದ ಅಳಿದುಳಿದ ಆ ರಾಕ್ಷಸರು ಮಕ್ಕಳು ಮರಿಗಳನ್ನು ಕಟ್ಟಿಕೊಂಡು ಸುಮಾಲಿ ಮಾಲ್ಯವಂತರೊಂದಿಗೆ ಈ ಲಂಕೆಯನ್ನು ಕೂಡ ಬಿಟ್ಟು ಪಾತಾಳದ ಗಡಿಯಲ್ಲಿ ಹೋಗಿ ನೆಲೆಸಿಕೊಂಡರು. ಅಂದಿನಿಂದ ಆ ರಕ್ಕಸರ ಬಾಧೆಯು ತಗ್ಗಿ ಲಂಕೆಯು ಸುಭದ್ರವಾದ ಸ್ಥಳವೇ ಆಗಿ ಉಳಿದಿವೆ. ಅಲ್ಲಿ ಯಾರೂ ಈಗ ವಾಸವಾಗಿಲ್ಲ. ನಿನಗೆಂತಲೇ ಅದು ಸಿದ್ಧವಾದಂತಿದೆ. ಮಗನೇ, ನೀನು ಅಲ್ಲಿಯೇ ಹೋಗಿ ನೆಲೆಸಿ ಪರಮಶಿವನನ್ನು ಆರಾಧಿಸು ಎಂದು ಅನುಜ್ಞೆಯನ್ನಿತ್ತನು. ವಿ ಎನ್ ಭಾಗವತ್ ಬರಬಳ್ಳಿ.